ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಭಾರತ್ ಮಾತಾ ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ. ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರೇ, ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ, ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ, ಉಳಿದ ಎಲ್ಲ ಪಕ್ಷದ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಮಾಧ್ಯಮದ ಸ್ನೇಹಿತರೆ, ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯ ಅಲ್ಲ. ಅವರು ಪ್ರಾಮಾಣಿಕರಾಗಿದ್ರೆ ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ, ಅಗತ್ಯ ಬಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅಂತ ಹೇಳಬೇಕಾಗಿತ್ತು. ಆ ಮಾತನ್ನು ಹೇಳ್ದೇನೆ ರಾಜಕೀಯ ದಮರಾಟ ಮಾಡ್ತಾ ಯಾರು ಸಚಿವರಾಗಬೇಕು ಅಂತೇಳಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹಿಡಿದ್ರು ಕಡಿಮೆ ಆಗುತ್ತೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ತಮಿಳುನಾಡಿಗೆ ದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿ ಕಾವೇರಿ ನಿಯಂತ್ರಣ ಮಂಡಳಿ ಹೇಳಿದೆ. ಇವತ್ತು ಇಲ್ಲಿ KRS ನಲ್ಲಿ ನಾವು ಧರಣಿ ಕುಂತಿದ್ದೇವೆ. ಮೊನ್ನೆ ಮುಖ್ಯಮಂತ್ರಿಗಳೇ, ನಿಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ. ಇಲ್ಲಿ ಜಲಾಶಯ ಸಂಪೂರ್ಣ ಬತ್ತೋಗಿದೆ. ಬಹುಶಃ ಬರುವಂತ ದಿವಸಗಳಲ್ಲಿ ಕುಡಿಯುವ ನೀರು ಕೊಡೋದಕ್ಕೂ ಕಷ್ಟ ಆಗುತ್ತೆ ಅನ್ನುವಂತ ಪರಿಸ್ಥಿತಿ ಇರುವಂತ ಈ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಇವತ್ತು ನೀವು ಈ ರಾಜಕೀಯ ದೊಂಬರಾಟ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ಈಗಾಗಲೇ ಸ್ಪಷ್ಟವಾದ ನಿರ್ಧಾರವನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿದ್ದಿದ್ರೆ ಈ ಗಂಡಾಂತರದಿಂದ ನಮ್ಮ ತಪ್ಪಿಸಬಹುದಾಗಿತ್ತು. ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂತ ಸಂದರ್ಭದಲ್ಲಿ, ಉಸಿರು ಕಟ್ಟುವಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ, ನಮ್ಮೆಲ್ಲ ಜಲಾಶಯಗಳು ಬತ್ತಿ ಹೋಗಿರುವಂತಹ ಈ ಸಂದರ್ಭದಲ್ಲಿ, ಕೆರೆಕಟ್ಟೆಗಳು ಬತ್ತಿ ಹೋಗಿರುವಂತಹ ಈ ಸಂದರ್ಭದಲ್ಲಿ ಜನಹಿತವನ್ನ ಮರೆತು ರಾಜಕೀಯ ದೊಂಬರಾಟದಲ್ಲಿ ತೊಡಗಿರುವಂತ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಶಿವಕುಮಾರ್ DK ಶಿವಕುಮಾರ್ ಅವರಿಗೆ ಧಿಕ್ಕಾರ 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 ಅಂತ ಹೇಳಬೇಕಾಗುತ್ತೆ. ನಿಮ್ಗೆ ಜನಹಿತ ಮುಖ್ಯ ಅಲ್ಲ, ನಿಮಗೆ ಮುಖ್ಯಮಂತ್ರಿ ಸ್ಥಾನದ ಮುಖ್ಯ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾದು ಕುಂತಿರುವಂತ ನಿಮಗೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದು ಮುಖ್ಯನೇ ಹೊರತು ರಾಜ್ಯದ ಜನರ ಹಿತ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಈ ಸಂದರ್ಭದಲ್ಲಿ ನಮ್ಮ ರೈತರು ಈ ಸಂಕಟದಲ್ಲಿ ಸಿಕ್ಕಾಗ ರಾಜ್ಯ ಸರ್ಕಾರ ನಮ್ಮ ರೈತರೊಂದಿಗೆ ನಿಲ್ಲಬೇಕಾಗಿತ್ತು. ನಾವೆಲ್ಲ ರೈತರ ಪರವಾಗಿ ನಿಲ್ತೇವೆ. ಯಾವ ಕಾರಣಕ್ಕೂ ಸಹ ಒಂದು ಹನಿ ನೀರನ್ನ ಇಲ್ಲಿಂದ ತಮಿಳುನಾಡಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ. ಇದನ್ನ ಈಗಾಗಲೇ ಸ್ಪಷ್ಟ ಮಾಡಿದ್ದೇವೆ. ಬಹುಶಃ ಮುಖ್ಯಮಂತ್ರಿಗಳು ಪ್ರಾಮಾಣಿಕರಾಗಿದ್ರೆ ಇಷ್ಟೊತ್ತಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದಕ್ಕೆ ತಡೆಯಾಜ್ಞೆಯನ್ನು ತಂದು ಈ ಸಂಕಟದಿಂದ ಪರಿಹಾರ ಹುಡುಕಬೇಕಾಗಿತ್ತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಮೇಕೆದಾಟು ಪರಿಹಾರವಾಗಿದೆ ಅಂತೇಳಿ ತಮಿಳುನಾಡಿನ ನೀರಾವರಿ ಅಗತ್ಯಗಳು ನಮ್ಮ ಜನರ ಕುಡಿಯುವ ನೀರಿನ ಮೂಲಭೂತ ಹಕ್ಕಿಗಿಂತ ದೊಡ್ಡದಲ್ಲ. ಅಲ್ಲಿ ಜಲಾಶಯ ನಿರ್ಮಿಸಿದ್ರೆ ಬೆಂಗಳೂರು
ಮಂಗಳೂರು ಕುಡಿಯುವ ನೀರು ಸಿಗುತ್ತೆ. ಮಳೆ ಕಡಿಮೆ ಆದಾಗ ತಮಿಳುನಾಡಿಗೆ ಕೊಡುವ ನೀರಿಗೂ ತೊಂದರೆ ಆಗೋದಿಲ್ಲ. ರಾಜ್ಯ ಸರ್ಕಾರ ನಮ್ಮ ರೈತರ ಪರವಾಗಿ, ರಾಜ್ಯದ ಹಿತಾಸಕ್ತಿ ಪರವಾಗಿ ಮೊದಲು ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಲಿ. ನಮ್ಮ ನಿಲುವು ಸ್ಪಷ್ಟ ಇದೆ. ಇವತ್ತು ನಮ್ಮ ಜಲಾಶಯಗಳು ಬತ್ತಿ ಹೋಗಿರ್ಬೇಕಾದ್ರೆ, ಕೆರೆಕಟ್ಟೆಗಳು ಬತ್ತಿ ಹೋಗಿರ್ಬೇಕಾದ್ರೆ, ಕುಡಿಯುವ ನೀರಿನ ಹಾಹಾಕಾರ ನಮ್ಮ ರಾಜ್ಯದ ಸುತ್ತಮುತ್ತ ಇರುವಂತ ಈ ಸಂದರ್ಭದಲ್ಲಿ ಬರುವಂತ ದಿವಸಗಳಲ್ಲಿ ಮಳೆ ಬರದೇ ಇದ್ರೆ ಕುಡಿಯುವ ನೀರಿನ ಹಾಹಾಕಾರ ಆಗುತ್ತೆ. ಅದಕ್ಕೆ ಯಾರು ಜವಾಬ್ದಾರಿ? ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಯಾವುದನ್ನು ಗಂಭೀರವಾಗಿ ಚಿಂತೆಯನ್ನ ಮಾಡದೇನೆ ಕೇವಲ ಮಂತ್ರಿಮಂಡಲ ವಿಸ್ತರಣೆಯ ಗೊಂದಲದಲ್ಲಿ ಸಿಕ್ಕಿ ಜನಹಿತವನ್ನು ಮರೆತಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಆಡಳಿತ ವೈಖರಿಗೆ ಧಿಕ್ಕಾರ 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 ಅಂತ ಹೇಳುವಂತದ್ದು ಬಿಟ್ಟು ಬೇರೆ ಮಾತು ಹೇಳಕ್ ಸಾಧ್ಯ ಇಲ್ಲ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ನಮಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರ ಮುಖ್ಯ. ನೀವು ವಾಸ್ತವಿಕ ಸಂಗತಿಯನ್ನ ಈ ದೇಶದ ಜನರಿಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಮ ಹೋರಾಟದ ಜೊತೆಗೆ ನಿಮ್ಮ ಸಹಕಾರ ಇದ್ರೆ ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಹಾಕಾರ ಇರುವಂತ ನಮ್ಮ ರಾಜ್ಯದ ಈ ಸ್ಥಿತಿನಲ್ಲಿ ಒಂದು ಹನಿ ನೀರು ಬಿಡಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಸ್ಪಷ್ಟ ಮಾಡ್ತಾ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂತ ನಮ್ಮೆಲ್ಲ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.